ಹೋಗೋಣ ಬನ್ರಿ ಕಾಕ. ನಾನೊಬ್ಬ ಸನ್ಯಾಸಿ, ಸಂಶಸ್ತ್ರ ಮನೆಗೆ ಬರಬಾರದು. ರಾಮ್ಜಿ, ನಿನಗೆ 14ನೇ ಮಗನಾಗಿ ಒಬ್ಬ ಗಂಡು ಮಗು ಹುಟ್ಟುತ್ತಾನೆ. ಅವನು ನಿಮ್ಮ ವಂಶವನ್ನು ಬೆಳಗುತ್ತಾನೆ, ರಾಷ್ಟ್ರಕ್ಕೆ ವಿಶ್ವಕ್ಕೆ ಜ್ಯೋತಿ ಆಗ್ತಾನೆ. ನಾನು ಬರ್ತೀನಪ್ಪ. ಆತ್ರಿ ಕಾಕ. ಏನಾಗೈತಿ ಅಂತ ಚಿಂತೆ ಮಾಡ್ಕೊತಾ ಕುಂತಿದಿ? ಯವ್ವ ತಂಗಿ, ಈಗ ಕಷ್ಟದ ಮ್ಯಾಗ ಕಷ್ಟ. ನೀವು ಯಾಕೆ ಬೇಕೇಳವ ಇನ್ನೊಂದು ಮಗ? ಆ ಭಗವಂತನಿಚ್ಛೆ ತಪ್ಸೋಕ್ ಯಾರ ಕೈಯಿಂದ ಸಾಧ್ಯ ಐತಿ ಹೇಳು? ಹುಟ್ಟಿ ಬೆಳಕನ್ನ ತಡೆ ಹಿಡಿಯೋಕಾಯ್ತದೇನು? ಕಾಕ ಹೇಳ್ದಂಗೆ ಮಗ ಹುಟ್ಟಿ ನಮ್ ಮಂದಿಗೆಲ್ಲ ಒಳ್ಳೇದಾಯ್ತದಂದ್ರೆ ಹುಟ್ಲಿ ಬಿಡು, ನಾನ್ ನೋಡ್ಕೋತೀನಿ. ನೀನ್ ಹೇಳೋದೇನೋ ಖರಿ ಐತಿ. ಅದ್ಯಾವ್ರಿಚ್ಛೆ ಹೆಂಗಾಯ್ತು ಹಂಗೆ ಆಗ್ಲಿ ಬಿಡವ. ಹೊಟ್ಟೆಗೆ ಅನ್ನ ಉಣಿಸೇನು ಭೀಮನೆ, ಹಾಯಾಗಿ ಮಲಗು ಜೋ 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 ಲಾಲಿ ಜೋ 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 ಲಾಲಿ ಜೋ. ಅಂಬೇವಾಡಿಗೆ ಬೆಳಕಾಗು ಭೀಮನೆ, ದೀನರ ಬಾಳಿಗೆ ನಿಧಿಯಾಗು ಜೋ 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 ಲಾಲಿ ಜೋ 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 ಜೋ.